ತಾಳಿಕೋಟೆಯ ಸಮಸ್ತ ನಾಗರಿಕರು ಗಮನಿಸಬೇಕಾದ ವಿಷಯವೇನೆಂದರೆ, ತಾಳಿಕೋಟೆಯ ಕೆಲವೊಂದು ಮುಖಂಡರನ್ನು ಮುಂದಿಟ್ಟುಕೊಂಡ ಸೈದಪ್ಪ ಕಟ್ಟಿಮನಿಯು ಮುತ್ತಗಿ ಎನ್ನುವ ದೊನ್ನೆ ನಾಯಕನ ಮುಖಾಂತರ ನನ್ನ ಹಾಗೂ ನಮ್ಮ ದೂತ ಸುದ್ದಿ ಮಾಧ್ಯಮದ ವಿರುದ್ಧ ಹೇಳಿಕೆಗಳನ್ನು ನೀಡಿ ಕ್ಷಮೆಯಾಚಿಸುವಂತೆ ಬ್ಲಾಕ್ ಮೇಲ್ ಮಾಡಿರುವುದನ್ನು, ಸಾಮಾಜಿಕ ತಾಣದಲ್ಲಿ ಹರಿದಾಡುತ್ತಿರುವುದನ್ನು ಗಮನಿಸಿ ಈ ವರದಿಯನ್ನು ಬಿತ್ತರಿಸುತ್ತಿದ್ದೇವೆ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ನಮ್ಮ ದೂತ ಪತ್ರಿಕೆಯಾಗಲಿ ಅಥವಾ ನಮ್ಮ ದೂತ ಸುದ್ದಿ ಮಾಧ್ಯಮವು ಇದು ಸಾರ್ವಜನಿಕ ವೇದಿಕೆಯಾಗಿರುತ್ತದೆ. ಸಾಕ್ಷ್ಯಗಳನ್ನು ಆಧರಿಸಿ ನಮ್ಮ ತಂಡ ಸುದ್ದಿಗಳನ್ನು ಪ್ರಸರಣಗೊಳಿಸುತ್ತವೆ. ಲೇಖನಿಗೆ ಶಾಹಿ ತುಂಬಿದ ಮೇಲೆ ಸತ್ಯವನ್ನು ಬಿಟ್ಟು ನಮ್ಮ ಲೇಖನಿಗೆ ಬೇರೆ ಯಾವುದೂ ಕಾಣುವುದಿಲ್ಲ. ಯಾವ ಜಾತಿ ಯಾವ ಧರ್ಮಕ್ಕೆ ನಮ್ಮ ಲೇಖನಿ ಸೀಮಿತವಾಗಿಲ್ಲ. ಅದಕ್ಕೆ ನಾನು ಪತ್ರಕರ್ತ ಯಾರ ಮಿತ್ರನೂ ಅಲ್ಲ, ಹಾಗಂತ ಯಾರ ಶತ್ರುನೂ ಅಲ್ಲ ಅಂತ ಪದೇ ಪದೇ ಹೇಳುತ್ತಿರುತ್ತೇನೆ ಹಾಗೂ ಪ್ರಸರಣಗೊಳಿಸುತ್ತಿರುತ್ತೇನೆ. ನಗರದಲ್ಲಿ ನಡೆದಿರ್ತಕ್ಕಂತಹ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಏನು ಮೊನ್ನೆ ತೆರವು ಕಾರ್ಯಾಚರಣೆ 2 ದಿನ ನಡೆದಿತ್ತು. ಕರೆವು 1ನೇ ದಿನ ಹೋಗಿ 2ನೇ ದಿನ ಆದಂಥ ಸಂದರ್ಭದಲ್ಲಿ ತಾಳಿಕೋಟೆಯ ಕೆಲವು ಅಂಗಡಿಗಳು ತೆರವುಗೊಳಿಸುವ ಸಂದರ್ಭದಲ್ಲಿ ಕೆಲವೊಂದು ಸ್ಟೇ ತಂದಾಗ ಅದನ್ನು ಯಥಾಸ್ಥಿತಿ ಕಾಯ್ದಿರಿಸಿ ಅಂತ ಹೇಳಿದ್ರೆ ಅಲ್ಲಿಗೆ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ರು. ಆ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನು ಡಬ್ಬ ಅಂಗಡಿಗಳು ರೋಡಿಗೆ ಬಿದ್ದಿದ್ದು, ಆ ರೋಡಿಗೆ ಬಿದ್ದಂತಹ ಅಂಗಡಿಗಳನ್ನು ಮರುಸ್ಥಾಪನೆ ಮಾಡಬೇಕಂತ ಅವ್ರ ಬೇಡಿಕೆ ಇತ್ತು. ಅವ್ರ ಬೇಡಿಕೆ ಇರಬೇಕು, ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ಆದರೆ ತಾಳಿಕೋಟೆ ಹಿತದೃಷ್ಟಿಯಿಂದ ತಾಳಿಕೋಟೆ ಎಲ್ಲ ಗೌರವಾನ್ವಿತ ಹಿರಿಯರು ಕೂಡಿಕೊಂಡು 2 ದಿನದ ಹಿಂದೆ ಅದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಏನು ತೆರವು ಕಾರ್ಯಾಚರಣೆಯಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವು ಅಂಗಡಿ ಮುಂಗಟ್ಟುಗಳು ರೋಡಿಗೆ ಬಿದ್ದಿವೆ. ಅಲ್ಲಿ ರಸ್ತೆಗೆ ಓಡಾಡಲಿಕ್ಕೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿ ತಾಳಿಕೋಟೆಯ ಹಿರಿಯರಾಗಿರ್ತಕ್ಕಂಥ ಕಟ್ಟಿಮನಿ ಸಾಹೇಬರು ಆಗಿರ್ಬೋದು, ಮುತ್ತಪ್ಪನ ಚಂದ್ರಪುರ ಕಾಕರಾಗಿರ್ಬೋದು, ಇವರೆಲ್ಲರ ಹತ್ರ ಬಂದಾಗ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಪರಶುರಾಮಣ್ಣ ಅವರು, ಅಣ್ಣಪ್ಪ ಜಗತ್ತಪ್ಪ ಅವರು, ಅವರೆಲ್ಲರೂ ಒಂದು ಜನರು ಅವ್ರಿಗೊಂದು ವಿಷಯ ವ್ಯಕ್ತಪಡಿಸಿದಾಗ ಹಿಂಗಾದ್ರೆ ಹೆಂಗೆ ಅಂತ ಹೇಳಿ ಆ ಸಂದರ್ಭದಾಗ ಸಾಹೇಬರನ್ನ ಎದುರು ತಂದಾಗ ಇವೆಲ್ಲ ತಾಳಿಕೋಟೆ ಹಿರಿಯರ ಪ್ರಮುಖರನ್ನ ಕರೀರಿ, ಅದಕ್ಕೊಂದು ಏನಾರ ವ್ಯವಸ್ಥೆ ಮಾಡೋಣ, ವಿನಂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪತ್ರಿಕಾಗೋಷ್ಠಿ ಕರೆದಿದ್ರು. ಆ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದ್ದು ನಿಜ ಇರ್ತದೆ. ಆ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಿರಿ ಮತ್ತು ಅವೆಲ್ಲ ಅಂಗಡಿಗಳನ್ನು ಸ್ವಲ್ಪ ತೆರವುಗೊಳಿಸಿ ಅಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವತ್ತೆಲ್ಲರೂ ಕೂಡ ಹಿರಿಯರು, ತಾಳಿಕೋಟೆ ಹಿರಿಯರು ಕೂಡಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾರೆ. ಅದನ್ನು ಒಂದು ದುರುದ್ದೇಶದಿಂದ ನಾವು ಯೂಟ್ಯೂಬ್ ಚಾನಲ್ನವರು ಅದು ಕಟ್ಟಿಮನಿ SP ಸಾಹೇಬ್ರನ್ನ, ರಿಟೈರ್ಡ್ SP ಸಾಹೇಬ್ರನ್ನ ಅದೊಂದು ಅಗೌರವವಾಗಿ ಮತ್ತು ಅವಹೇಳನಕಾರಿಯಾಗಿ ಒಂದು ಎಡಿಟನ್ನು ಮಾಡಿ ಎಲ್ಲ ಸವರ್ಣೀಯರು ಕೂಡಿಕೊಂಡು SP ಕಟ್ಟಿಮನಿಯವರ ಸಂಗಡ ಕೂಡಿ ಏನು ಹರಳೆಯ ಸಮಾಜದ ನಾಗರಿಕರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅದು ವರದಿಯಾಗಿತ್ತು. ವರದಿಯಾದ ವಿಡಿಯೋ ಎಲ್ಲ ಕಡೆ ಪಬ್ಲಿಷ್ ಆಗಿತ್ತು. ಆ ದೃಷ್ಟಿಯಿಂದ ಇವತ್ತೆಲ್ಲರೂ ಕೂಡ ತಾಳಿಕೋಟೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಸಮಾಜದವರು ಅಣ್ಣ ತಮ್ಮಂದಿರಂತೆ ನಾವು ಬಾಳಾಗಿದ್ದೀವಿ. ಎಲ್ಲ ಸಮಾಜದವರು ಇರ್ಬೋದು, ದಲಿತರು ಇರ್ಬೋದು, ಹಿಂದೂಗಳು ಇರ್ಬೋದು, ಮುಸ್ಲಿಮ್ಸರು ಇರ್ಬೋದು, ಜೈನರು ಇರ್ಬೋದು, ಬೌದ್ಧರು ಇರ್ಬೋದು, ಮರಾಠರು ಇರ್ಬೋದು, ಎಲ್ಲ ಸಮಾಜದವರು ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಕೂಡ ಯಾವುದೇ ಜಾತಿ ತಾರತಮ್ಯ ಈ ತಾಳಿಕೋಟೆ ಪಟ್ಟಣದಲ್ಲಿ ಇಲ್ಲ. ಹೀಗಾಗಿ ಈಗ ಹೆಂಗಾಗ್ತೈತ್ರಿ ಅಂತ ಹೇಳಿ ನಮ್ಗೆಲ್ಲರಿಗೂ ಕೂಡ ಬಾಬಾ ಸಾಹೇಬರ ಜಯಂತಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾರೆ. ಎಲ್ಲ ಸಮಾಜದವರು ಬಂದು ಪಾಲ್ಗೊಳ್ತಾರೆ, ಎಲ್ಲ ಸಮಾಜದವರು ಕೆಲಸವನ್ನು ಮಾಡ್ತಾರೆ. ಬಾಬಾ ಸಾಹೇಬರ ಕಾರ್ಯಕ್ರಮಗಳು ಎಲ್ಲದರಲ್ಲಿ ಪಾಲ್ಗೊಳ್ತಾರೆ. ಯಾವುದೇ ರೀತಿಯಿಂದ ಜಾತಿ ಭೇದ ಇಲ್ಲದೆ ಮತ್ತು ಪಕ್ಷಾತೀತವಾಗಿ ನಮ್ಮ ಜೊತೆಯವರು ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಆ ದೃಷ್ಟಿಯಿಂದ ಅವಾಗ ಕಟ್ಟಿಮನಿ ಸಾಹೇಬರು ಎಲ್ಲರೂ ಕೂಡಿ ಪ್ರೆಸ್ ಮೀಟ್ ಅನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕವಾಗಿ ರಿಟೈರ್ಡ್ SP ಸಾಹೇಬರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು ಗೌರವಾನ್ವಿತರ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಅಗೌರವವಾಗಿ ಅದನ್ನ ಚಿತ್ರವನ್ನು ಬಿತ್ತಿಸಿ ಅದನ್ನ ಮಜಾ ತಗೊಂಡಿದ್ದಾನೆ. ಇಲ್ಲಿ ಕಟ್ಟಿಮನಿಯ ಬಲಗೈ ಬಂಟ ಮುತ್ತಗಿ ನಾವು ಪ್ರಸರಣಗೊಳಿಸಿದ ವಿಡಿಯೋ ಸರಿಯಾಗಿ ನೋಡಿದಂತಿಲ್ಲ. ಅದರ ಒಂದು ನೋಟ ಮರುಪ್ರಸರಣಗೊಳಿಸುತ್ತಿದ್ದೇವೆ. ಈ ಫುಟ್ಪಾತ್ ಇದ್ದ ಡಬ್ಬಾಗಳು ಮತ್ತು ಇತರ ಅಂಗಡಿಗಳು, ಒಟ್ಟು ಗಾಡಿ, ಎಲ್ಲ ಗಾಡಿ ಎಲ್ಲರಿಗೂ ಸಹಕಾರ ನೀಡಿದ್ದಾರೆ. ಆದರೆ ಬಸ್ ಸ್ಟ್ಯಾಂಡ್ ಮುಂದೆ ಇರತಕ್ಕಂಥ ಡಬ್ಬಾಂಗಡಿಗಳು ತೆರವು ಕಾರ್ಯಾಚರಣೆಯಲ್ಲಿ 23 ಅಂಗಡಿಗಳು ನಾವು ಎಲ್ಲರೂ ಇದರ ಮೇಲೆ ಬದುಕ್ತೀವಿ ಅಂತ ಹೇಳ್ತಾರೆ. 23 ಅಂಗಡಿಗಳಿಗೆ 15 ಅಂಗಡಿ
ಎಗ್ ರೈಸ್ ಕೊಟ್ಟಾರ, ಮೊಬೈಲ್ ಕೊಟ್ಟಾರ, ಇವ್ರು ಹೆಂಗ ಚಪ್ಪಲ್ ಮಾಡ್ತಾರ 15 ಅಂಗಡಿ ಒಳಗ. ಮತ್ತ ಇವರು ಅಂಬೇಡ್ಕರ್ ಫೋಟೋ ಎಂದು ಇಡಲಾರ್ದವರು ಅಂಬೇಡ್ಕರ್ ಫೋಟೋ ಇಡ್ತಾರೆ. ನಮ್ಗೆ ಅದು ಸ್ವಾಭಿಮಾನ ಇರ್ತಾರೆ. ಅಂಬೇಡ್ಕರ್ನ ನೀವು ಎಂದೂ ಒಮ್ಮೆ ಪೂಜೆಗೆ ಬಂದಿಲ್ಲ, ಒಮ್ಮೆ ವಿಸಿಟ್ ಮಾಡಕ್ ಬಂದಿಲ್ಲ, ನೀವು ಅಂಬೇಡ್ಕರ್ ಫೋಟೋ ಹಾಕಿಟ್ಟಿರಿ ಅಂತ ಹೇಳಿ ಇದು ಅನ್ಯಾಯ. ಇಲ್ಲಿ ಎಲ್ಲ ಸಮುದಾಯದವರು ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬರ ಕಾರ್ಯಕ್ರಮಗಳು ಮಾಡುತ್ತೇವೆ ಎಂದು ಹೇಳುವ ಮುತ್ತಿಗೆಯ ಮಾತಲ್ಲಿ ನಿಜ ಎಷ್ಟು ನಾನು ಬಿಡಿಸಿ ಹೇಳಬೇಕಿಲ್ಲ. ಕೇವಲ ಕಟ್ಟಿಮನಿಯ ರಕ್ಷಣೆಗೆ ಮುತ್ತಿಗೆ ನಿಂತಿರುವುದು ಎದ್ದು ಕಾಣುತ್ತಿದೆ ಅಲ್ವಾ? ಆ ದೃಷ್ಟಿಯಿಂದ ಇವತ್ತೆಲ್ಲ ಸಮಾಜದವ್ರು ಕೂಡಿಕೊಂಡು ನಿಮಗೆ ಅನ್ನೋದು ಬೇರೆ ಅಲ್ಲ, ನಮಗೆ ಅನ್ನೋದು ಬೇರೆ ಅಲ್ಲ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ತಾಳಿಕೋಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಮತ್ತು ಮುಖಂಡರು, ಆ ಸಮಾಜದ ಮುಖಂಡರುಗಳು ಇವತ್ತು ಬಂದು ನಮಗೆ ನೈತಿಕ ಬೆಂಬಲವನ್ನು ಕೊಟ್ಟು ನಿಮ್ಮ ಜೊತೆ ನಾವು ಯಾವುದೇ ರೀತಿ ಇರ್ಲಿಕ್ಕೆ ಕೂಡ ತಯಾರಿದ್ದೇವೆ ಅಂತ ಹೇಳಿ ಇವತ್ತು ನಮಗೆ ವಚನವನ್ನ ಕೊಟ್ಟು ಇವತ್ತು ಏನು ಅಗೌರವ ತೋರಿಸಿದಂತ ವ್ಯಕ್ತಿ ಮೇಲೆ ಪೊಲೀಸ್ ಇಲಾಖೆ ಸೊಮೋಟೋ ಕೇಸನ್ನು ದಾಖಲೆ ಮಾಡ್ಕೊಂಡು ಅವರಿಗೆ ಬಂಧಿಸಬೇಕು ಅನ್ನೋದರ ಒಂದು ಬೇಡಿಕೆ ಇತ್ತು. ಅದಾದ ನಂತರ ಅವತ್ತ ಏನು ಬಂದು ಕ್ಷಮೆ ಕೇಳಿದ್ರೆ ತಾಳಿಕೋಟೆ ಸರ್ವ ಜನಾಂಗದವರ ಮುಂದೆ ಬಂದು ಬಹಿರಂಗ ಕ್ಷಮೆಯನ್ನು ಕೇಳಬೇಕು ಅನ್ನೋದು ನಮ್ದು 2 ಅಜೆಂಡಾ ಇದ್ದು. ತಾಳಿಕೋಟಿ ಸವರ್ಣೀಯರ ಕುತಂತ್ರಕ್ಕೆ ಶೂದ್ರರಲ್ಲೇ ಬೆಂಕಿ ಹೊತ್ತಿಸಿದ್ದಾರೆ. ತಮ್ಮ ರಾಜಕೀಯದ ಕರಾಳ ನಾಲಿಗೆ ಚಾಚಿದ ಪರಿಣಾಮ 23 ದಲಿತ ಕೋಮಿಗೆ ಸೇರಿದ ಸಮಗಾರ ಉರ್ಫ್ ಚಮ್ಮಾರ ಕೋಮಿಗೆ ಸೇರಿದ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇಲ್ಲಿ ಸವರ್ಣೀಯರ ಮೋಜು ನೋಡುತ್ತಿದ್ದಾರೆ. ದಲಿತರು ಎನ್ನುವ ಪದಗಳು ಬಂದಾಗ ಒಬ್ಬ ಪತ್ರಕರ್ತನಾಗಲಿ ಮಾಧ್ಯಮಗಳಲ್ಲಿ ಸವರ್ಣೀಯರು ಎಂಬ ಪದ ಬಳಕೆಯಾಗುವುದು ಕಾಮನ್ ವರ್ಡ್. ಇಲ್ಲಿ ನಡೆದ ಘಟನೆ ಪುರಸಭೆ ತಾಳಿಕೋಟೆಯದ್ದು. ಇಲ್ಲಿ 23 ಜನ ಸದಸ್ಯರಲ್ಲಿ ಬಹುಪಾಲು ಸವರ್ಣೀಯರಿದ್ದಾರೆ. ಹೀಗಿರುವಾಗ ನಾವು ತಾಳಿಕೋಟೆಯ ಸವರ್ಣೀಯರ ಕುತಂತ್ರಕ್ಕೆ ಶೂದ್ರರಲ್ಲಿ ಬೆಂಕಿ ಹೊತ್ತಿಸಿದ್ದಾರೆ ಹಾಗೂ ತಮ್ಮ ರಾಜಕೀಯದ ಕರಾಳು ನಾಲಿಗೆ ಚಾಚಿದ ಪರಿಣಾಮ 23 ದಲಿತ ಕೋಮಿಗೆ ಸೇರಿದ ಚಮ್ಮಾರ ಉರ್ಫ್ ಸಮಗಾರ ಕೋಮಿಗೆ ಸೇರಿದ ದಲಿತರು ಬೀದಿಗೆ ಬಿದ್ದಿವೆ ಎಂದು ಇಲ್ಲಿ ಸವರ್ಣೀಯರು ಮೋಜು ನೋಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇದನ್ನು ತಿರುಚಿ ಎನ್ಕ್ಯಾಶ್ ಮಾಡಿಕೊಂಡ ಕಟ್ಟಿಮನಿ ಅಂಡ್ ಟೀಮ್ ತಾಳಿಕೋಟೆಯ ಎಲ್ಲ 43 ವರ್ಗದಲ್ಲಿ ಸಮಗಾರ ವರ್ಗದವರನ್ನು ಹೊರತುಪಡಿಸಿ 42 ಸಮುದಾಯದವರಿಗೆ ತಪ್ಪು ಸಂದೇಶ ರವಾನೆ ಮಾಡಿ ಒಕ್ಕಲೆಬ್ಬಿಸಿದ್ದಾರೆ. ಇಲ್ಲಿ ಸತ್ಯಾಂಶವನ್ನು ಪ್ರಸನ್ನಗೊಳಿಸುತ್ತಿದ್ದ ನಮ್ಮ ದೂತ ಸುದ್ದಿವಾಹಿನಿಯ ವಿರುದ್ಧ ಎತ್ತಿ ಕಟ್ಟಿ ಸಂವಿಧಾನದ 4ನೇ ಅಂಗದಲ್ಲಿ ಕೆಲಸ ಮಾಡುವ ನಮ್ಮನ್ನು ಹತ್ತಿಕ್ಕುವ ಕೆಲಸ ಮಾಡಿ ಪತ್ರಿಕಾ ಹಾಗೂ ಮಾಧ್ಯಮದ ಹಕ್ಕನ್ನು ನಷ್ಟಗೊಳಿಸಿದ್ದಾರೆ. ಇದು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಕಟ್ಟಿಮನಿಗೆ ಶೋಭೆ ತರುವುದಲ್ಲ. ಇಲ್ಲಿ ಒಬ್ಬ ಪತ್ರಕರ್ತನನ್ನು ಹತ್ತಿಕ್ಕುವ ಕೆಲಸ ನೀವು ಮಾಡಿದರೆ ಸಾವಿರಾರು ನಿಷ್ಠಾವಂತ ಪತ್ರಕರ್ತರು ಹುಟ್ಟಿಕೊಳ್ಳುತ್ತಾರೆ ಎನ್ನುವುದು ಸುಳ್ಳಲ್ಲ. ಇದಕ್ಕೆ ದಿನಾಂಕ 26/11/2024 ಸಂಯುಕ್ತ ಕರ್ನಾಟಕದಲ್ಲಿ ವರದಿ ಮಾಡಿದ ವಿಜಯಪುರದ ಪತ್ರಕರ್ತ ಗೋಪಾಲ್ ನಾಯ್ಕರೇ ಜೀವಂತ ಸಾಕ್ಷಿಯಾಗಿದ್ದಾರೆ. ಈ ಮೂಲಕ ನನ್ನ ಎಲ್ಲ ತಾಳಿಕೋಟೆಯ ಸಮಾಜದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ, ಈಗಾಗಲೇ ತಾಳಿಕೋಟೆಯಲ್ಲಿ ನಡೆದಿರುವಂತಹ ಎಲ್ಲ ಪ್ರಚಲಿತ ಸುದ್ದಿಗಳನ್ನು ತಮ್ಮ ಗಮನಕ್ಕೆ ಇರುವುದೆಂದು ನಾನು ಭಾವಿಸುತ್ತೇನೆ. ಈ ಮೂಲಕ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ತಿಳಿಪಡಿಸುವುದೇನೆಂದ್ರೆ, ಶ್ರೀ ಶಿವಶರಣ ಸಮಗಾರ ಹರಳಯ್ಯ ಸಮಾಜ ತಾಳಿಕೋಟೆ ತನ್ನ ಕುಲಕಸಬವನ್ನ ನಂಬಿಕೊಂಡು ಸುಮಾರು 6 ದಶಕಗಳ ಕಾಲದಿಂದ ತಮ್ಮ ಜೀವನವನ್ನ ಕಟ್ಟಿಕೊಂಡು ಬದುಕುತ್ತಿದ್ದಾರೆ. ಇತ್ತೀಚೆಗೆ ಪುರಸಭೆ ಇಲಾಖೆ ಒಂದು ದಿನಾಂಕ 9/11/2024 ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ. ತಾಳಿಕೋಟೆ ನಗರದಲ್ಲಿರುವಂತಹ ಫುಟ್ಪಾತ್ ಚರಂಡಿ ಮೇಲೆ ಹೊಂದಿಕೊಂಡಿರುವಂತಹ ಅತಿಕ್ರಮಣ ಗೂಡಂಗಡಿಗಳು, ಕಟ್ಟಡಗಳನ್ನ ತೆರವುಗೊಳಿಸುತ್ತೇವೆ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆ ಮತ್ತು ಮೈಕ್ ಅನೌನ್ಸ್ ಮುಖಾಂತರ ಎಲ್ಲರಿಗೂ ಒಂದು ಸೂಚನೆಯನ್ನ ಕೊಡ್ತಾರೆ. ಅದಾದ್ಮೇಲೆ ನಾವು ಮುಂಜಾಗೃತ ಸಲುವಾಗಿ ಇದು ನಮ್ಮಂಗಡಿನೂ ತೆರವುಗೊಳಿಸಬಹುದು ಅವರು ಅಂತೇಳಿ ವಿಚಾರವನ್ನ ಇಟ್ಕೊಂಡು ತಾಳಿಕೋಟೆ ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ, ತಹಶೀಲ್ದಾರ್ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವೊಂದು ಮನವಿಯನ್ನ ಸಲ್ಲಿಸ್ತೇವೆ. ಆ ಮನವಿಯಲ್ಲಿ ಈ ರೀತಿ ವಿವರಣೆಯನ್ನ ಬರೆದಿರ್ತೇವೆ. ಮಾನ್ಯರೇ, ನಾವು ಗಟರ್ ಮೇಲೆ ಇಲ್ಲ, ನಾವು ಫುಟ್ಪಾತನ ಅತಿಕ್ರಮಣ ಮಾಡ್ಕೊಂಡಿಲ್ಲ, ಅನಧಿಕೃತವಾಗಿ ನಮ್ಮ ಕಟ್ಟಡಗಳಿಲ್ಲ, ಅಧಿಕೃತವಾಗಿ
ನಾವು ನಮ್ಮ ಕುಲಕಸಬನ್ನ ಮಾಡಿಕೊಂಡು ಬರ್ತಿದ್ದೇವೆ. ಈ ಅಧಿಕೃತ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವೆ. ದಯವಿಟ್ಟು ಮಾನ್ಯರೇ ಇದನ್ನು ಪರಿಗಣಿಸಿ ನಮಗೆ ಬದುಕಲು ಒಂದು ಅವಕಾಶ ಮಾಡಿಕೊಡಿ, ಒಂದು ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಮಾನ್ಯರಲ್ಲಿ ನಾವೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೋತೇವೆ. ಮಾಡ್ಕೊಂಡಾದ್ಮೇಲೆ ಅವರು ಹೇಳಿದಂತೆ 12ನೇ ತಾರೀಕಿಗೆ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತಾರ. 13ನೇ ತಾರೀಕು ಅವರು ನಮ್ಮ ಹತ್ರ ಬೆಳಗ್ಗೆ 9:30 ಆಸ್ಪಾಸಿಗೆ ನಮ್ಮ ಹತ್ರ ಬರ್ತಾರ. ಆಸ್ಪಾಸಿಗೆ ಅವ್ರು ನಮ್ಮ ಹತ್ರ ಬಂದಾಗ ನಾವು ಮುಖ್ಯಾಧಿಕಾರಿಯವರ ಜೊತೆಗೆ ಅವ್ರ ಹತ್ರ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ, ಮಾನ್ಯರೇ ಸಾಹೇಬ್ರೆ, ನಾವು ದಯವಿಟ್ಟು ನೀವು ನಮ್ಮ ಹತ್ರ ಇರುವಂತ ದಾಖಲಾತಿಗಳನ್ನ ಪರಿಶೀಲಿಸಿ ದಯವಿಟ್ಟು ಇದನ್ನ ತೆರವುಗೊಳಿಸ್ಬೇಡ್ರಿ. ಇದು ಒಂದೇ ಸಮುದಾಯದ ಕುಲಕಸಬನ್ನ ನಂಬ್ಕೊಂಡು ಮಾಡ್ತಿದಾರ. ಇತ್ತೀಚೆಗೆ ದಿನಗಳಲ್ಲಿ ಏನಾಗೈತಿ, ನಮ್ಮ ಕಾಕಾ ಚಿಕ್ಕಪ್ಪದವ್ರು ಕುಲಕಸಬನ್ನ ಮಾಡಾಕತ್ತಿದ್ರ ಇವತ್ತಿನ ಜನರೇಷನ್ ಯುವಕರು ಏನ್ ಮಾಡಾಕತ್ತಾರ ಅಂತಂದ್ರ ಒಂದಿಷ್ಟು ಇವತ್ತಿನ ಕಾಲಕ್ಕೆ ನಡೆಯುವಂತ ಒಂದಿಷ್ಟು ಉದ್ಯೋಗಗಳನ್ನ ಆರಿಸಿಕೊಂಡು ಮೊಬೈಲ್ ಅಂಗಡಿಗಳನ್ನ ಇತರೆ ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡು ಈ ಎಲ್ಲ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮಗಾರ ಕುಟುಂಬಗಳು ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸದ ಕಾರಣ ನಾವು ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ, ನೀವ್ ಎಷ್ಟೊತ್ತಿದ್ರು ಅವರು ತೆಗಿತೇವಿ ಇದನ್ನಂತ ಹೇಳಿ ನಿರ್ಧಾರ ಮಾಡಿದಾಗ ನಾವು ಅವ್ರ ಹತ್ರ ವಿನಂತಿಯನ್ನ ಮಾಡ್ಕೊಂಡು ನಮಗೆ ಸಾಯಂಕಾಲದವರೆಗೂ 13ನೇ ತಾರೀಕು ಸಾಯಂಕಾಲದವರೆಗೂ ಅವಕಾಶವನ್ನ ಮಾಡಿಕೊಡ್ರಿ. ನಮ್ಮ ಅಂಗಡಿಗಳನ್ನ ನಾವೇ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ಇವಷ್ಟು ಜಾಗವನ್ನ ನಾವು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇವೆ ವಿನಂತಿ ಮಾಡಿದಾಗ ಮುಖ್ಯಾಧಿಕಾರಿಗಳು ಒಪ್ಕೋತಾರ. ಎಲ್ಲ ತಂಡವು ಇದೇ ಜಾಗದೊಳಗಿರುತ್ತ, ಎಲ್ಲರೂ ಇಲ್ಲೇ ಇರ್ತಾರ. ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಅಂಗಡಿಗಳಲ್ಲಿರುವಂತ ಸಾಮಾನುಗಳನ್ನ ಅಂಗಡಿಗಳನ್ನ ತೆಗೆಯುವ ಸಲುವಾಗಿ ತೆಗೆಯುವ ಕಾರ್ಯದಲ್ಲಿ ನಾವೆಲ್ಲರೂ ನಿರತರಾದಾಗ ಮುಂದೆ 11:30 ನಮ್ಮ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದಿಂದ ನಮ್ಗೆ ವಕೀಲರು ಫೋನ್ ಮಾಡಿ ಹೇಳ್ತಾರ, ನಿಮಗ್ ತಡೆ ಆಜ್ಞೆ ಸಿಕ್ಕಿದೆ ಅಂತಂದಾಗ ಮುಂದೆ 12:41 ನಮಗೆ ಮೊಬೈಲಿಗೆ ಆರ್ಡರ್ ಕಾಪಿ ಬರುತ್ತೆ. ಉಚ್ಚ ನ್ಯಾಯಾಲಯದ ಆರ್ಡರ್ ಕಾಪಿ ಬರುತ್ತೆ. ಆ ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ನಾವು ಮುಖ್ಯಾಧಿಕಾರಿಗೆ ತೋರಿಸ್ತೇವೆ. ಮನೆ ಮುಖ್ಯಾಧಿಕಾರಿಗಳೇ ದಯವಿಟ್ಟು ಇದನ್ನ ಪರಿಶೀಲಿಸ್ರಿ, ಜಿಲ್ಲಾಡಳಿತದ ಜೊತೆಗೆ ಇದನ್ನ ಕೇಳ್ರಿ, ಈ ತೆರವು ಕಾರ್ಯಾಚರಣೆ ಇಲ್ಲಿಗೆ ನಿಲ್ಲಿಸ್ರಿ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಿ ಅಂತ ಕೇಳಿದಾಗ ಪುಣ್ಯಾತ್ಮ ಯಾವುದೇ ಕಾನೂನನ್ನ ಪರಿಗಣಿಸದೆ ಎಲ್ಲ ಕಾನೂನನ್ನ ಉಲ್ಲಂಘಿಸಿ ಅಲ್ಲಿ ನಿಶ್ಚಯ ಮಾಡಿ ಏನ್ ಮಾಡ್ತಾರ, ಎಲ್ಲ ತಮ್ಮ ತಂಡವನ್ನ ಅಲರ್ಟ್ ಮಾಡಿ ತೆರವು ಕಾರ್ಯಾಚರಣೆಗೆ ಮುಂದೆ ಹಾಕ್ತಾರ. ಅವಸರದಿಂದ ಎಲ್ಲವನ್ನ ಬಿಡಿಸ್ಲಿಕ್ಕೆ ಹೊರಡ್ತಾರ. ನಾವು ಬೇಡ್ಕೊಳ್ತೇವಿ, ಕೇಳ್ಕೊಳ್ತೇವಿ, ಸ್ಟೇ ಆರ್ಡರ್ನ ಇಡೀ ಸಾರ್ವಜನಿಕವಾಗಿ ತೋರಿಸ್ತೇವಿ, ಯಾವುದಕ್ಕೂ ಒಪ್ಪಿಕೊಳ್ಳದೆ ಕೊನೆಯದಾಗಿ ಎಲ್ಲವನ್ನ ನಾಶ ಮಾಡಿ ಇಲ್ಲಿ ಬಿಡಿಸಿ ಕೊನೆಯದಾಗಿ ಎಲ್ಲವೂ ಮುಗಿದ ಮೇಲೆ ಅವಾಗ ಹೇಳ್ತಾರೆ ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರು, ಇಲ್ಲ ಸ್ಟೇ ಆರ್ಡರ್ ಸಿಕ್ಕೈತಿ, ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ. ನಿಲ್ಲಿಸಿ ಅನ್ನಕಲ್ಲಿ ಏನೂ ಉಳಿದಿರೋದಿಲ್ಲ, ಎಲ್ಲವನ್ನ ಎಡವಿ ಮುಗಿಸ್ಬಿಟ್ಟಿರ್ತಾರ. ಅವಾಗ ನನ್ನ ಎಲ್ಲ ಸಮಾಜದ ಹಿರಿಯರು ಮತ್ತು ನಾವೆಲ್ಲರೂ ಯುವಕರು ಸೇರಿ ಏನ್ ಮಾಡ್ತೇವೆ, ಈ ಹೋರಾಟವನ್ನ ಕೈಗೆತ್ಕೋತೇವೆ. ನಮಗಾಗಿರುವಂತ ಅನ್ಯಾಯ, ದಲಿತರ ಮೇಲೆ ಆಗಿರುವಂತ ದೌರ್ಜನ್ಯವನ್ನ ಖಂಡಿಸಿ ನಾವು ಹೋರಾಟಕ್ಕೆ ಕೂತ್ಕೋತೇವೆ. ಹೋರಾಟಕ್ಕೆ ಕೂತಂತ ಇವತ್ತಿಗೆ ನಾವು ಹೋರಾಟಕ್ಕೆ ಇಳಿದು 11 ದಿನಗಳಾಯ್ತು. ಅಹೋರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿ 11 ದಿನಗಳು ಕಳೆದವು. ಮೊದಲ ಹೋರಾಟದ ದಿನಗಳಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ ಮೊದಲ 5 ದಿನಗಳು ನಮ್ದು ರಸ್ತೆ ಮೇಲೆ ಹೋರಾಟವನ್ನ ಮಾಡ್ತಿರುವಾಗ ತಾಳಿಕೋಟೆ ಗಣ್ಯರು, ಎಲ್ಲ ಸಮಾಜದ ಪ್ರಮುಖರು, ನನ್ನ ಸಮಾಜದ ಹಿರಿಯರು ಹಾಗೂ ಪೊಲೀಸ್ ಇಲಾಖೆಯವರು ನಮ್ಗೆ ಗಮನಕ್ಕೆ ತಗೊಂಡ್ಬರ್ತಾರ. ನೋಡ್ರಪ್ಪ, ನೀವೇನ್ ಹೋರಾಟ ಮಾಡಾಕತ್ತೀರಿ, ನಿಮ್ ಮೇಲೆ ಏನ್ ಅನ್ಯಾಯ ಆಗೈತಿ, ನ್ಯಾಯ ಸಿಗ್ಬೇಕಂತ ಹೇಳಿ ನೀವೇನ್ ಹೋರಾಟ ಮಾಡತ್ತಿರಲ್ಲ, ಅದು ಸರಿ ಇದೆ. ಆದ್ರೆ ನಿಮ್ ಹೋರಾಟದಿಂದ ಮತ್ತೊಬ್ಬರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರ ನಮ್ಮ ಹತ್ರ ಗಮನಕ್ಕೆ ತಗೊಂಡ್ಬರ್ತಾರ. ಅವಾಗ ನಾವೆಲ್ಲರೂ ಸೇರಿ ಏನ್ ಮಾಡ್ತೇವಿ, ನಮ್ಮ ಹೋರಾಟದ ಟೆಂಟ್ ಅನ್ನ ನಾವು ನಮ್ಮ ಅಂಗಡಿ ಇರುವ ಸ್ಥಳಕ್ಕೆ ನಾವು ಅದನ್ನ ಸ್ಥಳಾಂತರಿಸಿ ಶಾಂತ ರೀತಿಯಿಂದ ಇವತ್ತು 11 ದಿನವಾದರೂ ನಮ್ಮ ಹೋರಾಟವನ್ನ ಶಾಂತಯುತವಾಗಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಿದ್ವಿ. ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಇಟ್ಟು ನಾವು ನಮ್ಮ ಬೇಡಿಕೆಗಳನ್ನ ಇಟ್ಟು ನಮ್ಮ ಹೋರಾಟವನ್ನ ಮಾಡ್ತಿದ್ದೇವೆ. ಆದ್ರೆ ಇದರಲ್ಲಿ ಈ ಮೂಲಕ ವಿಶೇಷವಾಗಿ ತಮ್ಮೆಲ್ರಿಗೂ ಗಮನಕ್ಕೆ ತರೋದೇನಂದ್ರ, ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಏನಾಗಿದೆ, ಇಲ್ಲಿ ಒಂದು ತಮಗ ನೇರವಾಗಿ ವಿಷಯಕ್ಕೆ ತಮಗ್ ತಿಳಿಸೋದೇನಂತಂದ್ರ, ತಾಳಿಕೋಟಿ ನಗರದೊಳಗ ಏನೇ ನಮ್ಮ ಎಲ್ಲ ಸಮಾಜದವ್ರು ಇದಾರ, ನನ್ನ ಪೂರ್ವಜರ ಯಾದಿಯಾಗಿ ಇಲ್ಲಿವರೆಗೂ ನಾವ್ ಹೆಂಗಿದೇವಪ್ಪ ಅಂದ್ರ ಅನ್ಯೋನ್ಯವಾಗಿದ್ದೇವೆ. ಯಾವ ಒಂದು ಸಮಾಜದ ಯಾರ ಜೊತೆಗೂ ನನ್ನ ಸಮಾಜದವರು ಜಗಳಗಳಿಲ್ಲ, ತಂಟೆ ತಕರಾರುಗಳಿಲ್ಲ, ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿರುವಂತ ಉದಾಹರಣೆಗಳಿಲ್ಲ.
ಯಾವುದೇ ರೀತಿಯ ಜಗಳವಿಲ್ಲದೆ ನಾವೆಲ್ಲ ಸಮಾಜದವ್ರ ಜೊತೆಗೆ ಅಣ್ಣ ತಮ್ಮಂದಿರ ತರ ಒಂದೇ ಕುಟುಂಬದವ್ರ ತರ ಬದುಕದವ್ರು ಇವತ್ತು ನಮ್ಗೆ ಅನ್ಯಾಯ ಆದಾಗ ನಾವು ಹೋರಾಟ ಕೂತಾಗ ಹಲವಾರು ಸಮಾಜದವರು ನಮ್ಗೆ ನೇರವಾಗಿ ಬಂದು ನಮ್ಮನ್ನ ಬೆಂಬಲಿಸಿದಾರ. ಹೋರಾಟಕ್ಕೆ ನಮಗೆ ನ್ಯಾಯ ಸಿಗೋವರೆಗೂ ನಾವು ನಿಮ್ ಜೊತೆಗೆ ನಿಂದಿರ್ತೀನಿ ಅಂತ ಹೇಳಿದಾರ. ಒಂದಿಷ್ಟು ಸಮಾಜದವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ ಜೊತೆಗಿದಾರ. ನಮ್ಗೆ ಊಟಕ್ಕೆ ತೊಂದರೆ ಆದಾಗ ಒಂದಿಷ್ಟು ಸಮಾಜದವರು ನಮ್ಮ ಊಟೋಪಚಾರಕ್ಕೆ ನಮ್ಗೆ ಸಹಾಯ ಮಾಡಿದಾರ. ಇದು ಯಾವುದೂ ನಾವು ಮರೆಯೋದಿಲ್ಲ. ಬಂಧುಗಳೇ, ನೀವು ಎಲ್ಲ ಸರ್ವ ಸಮಾಜದವರಿಗೆ ನಾವು ವಿನಂತಿಯನ್ನ ಮಾಡ್ಕೋತೇನೆ, ನೀವೆಲ್ಲರೂ ನಮ್ ಜೊತೆಗೆ ಇದೀರಿ. ನಾವು ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ಸಮುದಾಯಕ್ಕಾಗ್ಲಿ, ಒಂದು ಸಮಾಜಕ್ಕಾಗ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡೋದಾಗ್ಲಿ, ಯಾವುದೇ ರೀತಿಯ ಕೆಟ್ಟ ಶಬ್ದವನ್ನ ಉಪಯೋಗ ಮಾಡಾಗ್ಲಿ, ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಹೇಳಿಕೆಗಳನ್ನ ನನ್ನ ಸಮಾಜದ ಕಡೆಯಿಂದ ಯಾವುದೂ ಆಗಿಲ್ಲ, ಅದು ಆಗೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರ ನನ್ನ ಸಮಾಜದಲ್ಲಿ ಇರೋರು ಎಲ್ರು ಸೌಮ್ಯವರು, ಎಲ್ರು ಪ್ರಜ್ಞಾವಂತರಿದಾರ. ಆ ರೀತಿ ಯಾವುದೂ ಇಲ್ಲ. ಅವ್ರಿಗೆ ಬದುಕಲು ಒಂದು ಸೂರ್ ಬೇಕಾಗೈತಿ. ಅದ್ರ ಸಲುವಾಗಿ ಅಷ್ಟೇ ಅವ್ರು ಹೋರಾಟ ಮಾಡ್ತಿದಾರ. ನಾ ತಾಳಿಕೋಟೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ, ಎಲ್ಲ ಪುರಸಭಾ ಸದಸ್ಯರಿಗೆ, ಮಾನ್ಯ ನಮ್ಮ ಶಾಸಕರಿಗೆ ಎಲ್ರಿಗೂ ನಾವು ವಿನಂತಿಯನ್ನ ಮಾಡ್ಕೊಳ್ತೀನಿ. ದಯವಿಟ್ಟು ತಾವೆಲ್ಲರೂ ಸೇರಿ ನನ್ನ ಸಮಾಜಕ್ಕೆ ಏನು ಇವತ್ತು ಈ ತರ ಪರಿಸ್ಥಿತಿ ಆಗಿದೆ, ದಯವಿಟ್ಟು ತಾವು ನಮ್ಗೆ ನ್ಯಾಯಯುತವಾಗಿ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ. ಇನ್ನೊಂದಾಗಿ ವಿಶೇಷವಾಗಿ ಹೇಳ್ಬೇಕಂತಂದ್ರ ತಾಳಿಕೋಟೆ ಅಭಿವೃದ್ಧಿ ಆಗೋದು ಎಷ್ಟು ಮುಖ್ಯನೋ ನಮಗೂ ಅಷ್ಟೇ ಮುಖ್ಯ ಐತಿ. ಇದು ನಮಗೂ ಅಷ್ಟೇ ಮುಖ್ಯ. ತಾಳಿಕೋಟೆ ಅಭಿವೃದ್ಧಿ ಆಗ್ಲೇಬೇಕು. ಅಭಿವೃದ್ಧಿ ಆದ್ರೆ ನಾವು ಅಭಿವೃದ್ಧಿ ಆದಂಗ. ಆ ಅಭಿವೃದ್ಧಿ ಜೊತೆಗೆ ತಾಳಿಕೋಟೆ ಸೌಂದರ್ಯೀಕರಣ ಆಗ್ಬೇಕು. ತಾಳಿಕೋಟೆ ಇತಿಹಾಸ ಪುಟದಲ್ಲಿರುವಂತ ಹೆಸರನ್ನ ನಾವು ಉಳಿಸ್ಬೇಕಾಗೈತಿ, ಸೌಂದರ್ಯೀಕರಣ ಆಗ್ಬೇಕಾಗೈತಿ. ಅದಕ್ಕೆ ನಾವು ವಿನಂತಿಯನ್ನ ಮಾಡ್ಕೊತೀನಿ, ಅಭಿವೃದ್ಧಿ ಮತ್ತು ಸೌಂದರ್ಯೀಕರಣ ಜೊತೆಗೆ ಒಂದು ಬಡವರು ಬದುಕಬೇಕಾಗಿದೆ. ಆ ಬದುಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ. ಎಲ್ಲ ನನ್ನ ಸಮುದಾಯದವರು ಏನ್ ಅಂಗಡಿಗಳ ನೀವು ಸ್ಟೇ ಆರ್ಡರ್ ಇದ್ದಾಗ್ಲೂ ರೋಡಿಗೆ ಬಂದ್ ಹಾಕಿದಾರ. ಆ ಮುಖ್ಯಾಧಿಕಾರಿಗೆ ಕಠಿಣ ಕಾನೂನು ಕ್ರಮ ಆಗ್ಬೇಕು. ನಮ್ದು ಒಂದೇ ಉದ್ದೇಶ, ನಮ್ದು ಹಲವಾರು ಬೇಡಿಕೆಗಳೇನಿಲ್ಲ. ನಮ್ಮ ಅಂಗಡಿಗಳು ಇಲ್ಲಿ ಸ್ಥಾಪನೆ ಆಗಿ ಶಾಶ್ವತ ಪರಿಹಾರ ಸಿಗ್ಬೇಕು. ಅದ್ರ ಜೊತೆಗೆ ಈ ಏನ್ ಕಾನೂನು ಉಲ್ಲಂಘನೆ ಮಾಡಿದಾರ ಆ ಮುಖ್ಯಾಧಿಕಾರಿಗೆ ಕಠಿಣ ಕಾನೂನಿನ ಕ್ರಮ ವಹಿಸಿ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಅದ್ರ ಜೊತೆಗೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ, ತಾಳಿಕೋಟೆಯಲ್ಲಿರುವಂತ ಎಲ್ಲ ಸಮಾಜ ಬಂಧುಗಳು ನಮ್ ಜೊತೆಗೆ ನೀವು ಇದೀರಿ. ನಾವು ನಿಮ್ ಜೊತೆಗೆ ಇಲ್ಲಿವರೆಗೂ ಅಣ್ಣ ತಮ್ಮದಿರಾಗಿ ಬದುಕಿದ್ದೇವೆ. ಇನ್ನು ಮುಂದೆನೂ ನೀವು ನಮ್ ಜೊತೆಗೆ ಇರುತ್ತೀರಿ, ಈ ಹೋರಾಟಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿ ತಿಳಿದು ಭಾವಿಸಿ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ತಾಳಿಕೋಟೆಯ ಎಲ್ಲ ಸಮಾಜದ ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾವು ಶಿವಶರಣ ಹೆಗಳೆಯ ಸಮಾಜ ತಾಳಿಕೋಟೆ ವತಿಯಿಂದ ಹಿರಿಯ ಮುಖಂಡನಾಗಿ, ದಲಿತ ಮುಖಂಡನಾಗಿ ಮತ್ತು ಸುಮಾರು 6 ದಶಕಗಳಿಂದ ನೋಡ್ತಾ ಇದ್ದೀರಿ. ನಮ್ಮ ತಂದೆ ಅಜ್ಜ ಮುತ್ತನ ಕಾಲಿಂತಲೂ ಮತ್ತು ಈಗಲೂ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 7:30 8 ಗಂಟೆವರೆಗೆ ನಾನು ಅಂಗಡಿ ತೆಗೆದು ಇಲ್ಲಿ ಕೂತು ಕೆಲಸ ಮಾಡುವುದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯನೇ. ಆದರೆ ಸ್ಟೇ ಕಾಫಿ ಇದ್ರೂ ಸಹ ನಮ್ಮ ಬದುಕು ಬೀದಿಗೆ ಹಾಕಿದ ಅಧಿಕಾರಿ ಕೂಡಲೇ ಸರ್ಕಾರ ಅವನನ್ನು ವಜಾ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ತದ ಅಂತೇಳಿ ಭರವಸೆನೂ ಅದ. ಆಮೇಲೆ ನಮ್ಮಿಂದ ತಾಳಿಕೋಟೆ ಎಲ್ಲ ಸಮಾಜದ ಹಿರಿಯರಲ್ಲಿ ಕೇಳೋದು, ನಮ್ಮಿಂದ ನಿಮಗೆ ಏನಾದರೂ ಅನ್ಯಾಯ ಆಗಿತ್ತಂದ್ರೆ ನಮ್ಮನ್ನ ಕರೆದು ಹೇಳಿ ತಿಳಿಸಿ ತಿದ್ದುವಂತ ಶಕ್ತಿ ಎಲ್ಲಾ ಸಮಾಜದ ಹಿರಿಯರಲ್ಲಿನೂ ಅದ. ಮತ್ತು ನಾವು ಎಲ್ಲಾ ಸಮಾಜದ ಹಿರಿಯರಲ್ಲಿ ಒಂದು ಕೇಳಿಕೊಳ್ಳೋದು ನನ್ನ ಮನವಿ ಇಷ್ಟೇ, ನಮ್ಮಿಂದ ನೀವು ಸದಾ ಅದೀರಿ. ನಾನಂತೂ ಇಲ್ಲಿ 8-9 ದಿನ ತಾಳಿಕೋಟೆಯಲ್ಲಿಲ್ಲ, ಈ ಕಿತ್ತಿದಾಗೂ ನಾನಿಲ್ಲ. ಇಲ್ಲಿ ಏನ ನಮ್ಮ ಸಮಾಜದ ಈ 23 ಕುಟುಂಬಗಳದಾವು, ಅವಕ್ಕೆಲ್ಲ ದಿನನಿತ್ಯ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಊಟ ಎಲ್ಲ ಸಮಾಜದ ಹಿರಿಯರು, ಬೇರೆ ಬೇರೆ ಸಮಾಜದವರು ನಮ್ಮಲ್ಲಿ ಇಲ್ಲೆಲ್ಲ ಉಪಚಾರ ಮಾಡ್ಕೊಂತ ಇಷ್ಟೇ ತರ ಜಗ್ಗಿರಪ್ಪ ಅಂತಂದ್ರೆ, ಈ ತಾಳಿಕೋಟೆ ಎಲ್ಲ ಸಮಾಜದ ಹಿರಿಯರಿಗೆ, ನಮ್ಮ ಸಮಾಜ ಪರವಾಗಿ ಎಲ್ಲರಿಗೆ ನಾನು ವಿನಂತಿಯನ್ನು ಕೇಳ್ತೀನಿ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ. ಹಾದಿ ತಪ್ಪಿದ ನಾಯಕರು, ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ, ಮೇರೆ ಮೀರಿದ ಭ್ರಷ್ಟಾಚಾರ, ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ, ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್. ದಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್, ನಿರಂತರವಾಗಿ ದೂತ 24x7 ನ್ಯೂಸ್.